ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪನ್ನಣ್ಣವ್. ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛದ ಕಾರ್ಯಕ್ರಮದ 56ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ತಮಗೆ ದೇಶಪ್ರೇಮಿ, ಕ್ರಾಂತಿಕಾರಿ ಮತ್ತು ಪಂಜಾಬ್ ಹಾಗೂ ಉರ್ದು ಭಾಷೆಯಲ್ಲಿ ಬರುವಂತಹ ಕವಿ ಗಜಲ್ಕಾರನ ಗಜಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರೇಮದಲ್ಲಿ 108 ಪ್ರಕಾರಗಳುಂಟು. ಅದು ತಾಯಿ ಪ್ರೇಮ ಆಗಿರ್ಬೋದು, ತಂದೆ ಪ್ರೇಮ ಆಗಿರ್ಬೋದು, ಸಹೋದರಿಯರ ಪ್ರೇಮ ಆಗಿರ್ಬೋದು, ಸ್ನೇಹಿತರ ಪ್ರೇಮ ಆಗಿರ್ಬೋದು, ಹೆಣ್ಣಿನ ಪ್ರೇಮ ಆಗಿರ್ಬೋದು, ಗಂಡಿನ ಪ್ರೇಮ ಆಗಿರ್ಬೋದು, ಪ್ರಕೃತಿ ಪ್ರೇಮ ಆಗಿರ್ಬೋದು, ದೇವರ ಪ್ರೇಮ ಆಗಿರ್ಬೋದು. ಅವುಗಳಲ್ಲಿ ಕಠೋರವಾದ ಪ್ರೇಮ ದೇಶ ಪ್ರೇಮ, ದೇಶಭಕ್ತಿ. ಅಂತಹ ಒಬ್ಬ ಕ್ರಾಂತಿಕಾರ, ಉರ್ದು ಗಜಲ್ಕಾರ ಯಾರೆಂದರೆ 1947ರ ಪೂರ್ವದಲ್ಲಿ ಏನೊಂದು ಅಖಂಡ ಭಾರತ, ಹಿಂದೂಸ್ತಾನ ಅಂತಿತ್ತು, ಅಖಂಡ ಪಂಜಾಬ್ ಇತ್ತು. ಆ ಅಖಂಡ ಪಂಜಾಬಿನಲ್ಲಿ ಫೆಬ್ರವರಿ 1911ರಲ್ಲಿ ಹುಟ್ಟಿದಂತಹ ಖ್ಯಾತ ಉರ್ದು ಗಜಲ್ಕಾರ ಫೈಜ್ ಅಹಮದ್ ಫೈಜ್. ಅವರ ಹೆಸರು ಫೈಜ್ ಅಹಮದ್ ಚೌಧರಿ. ಆದರೆ ಅವರು ತಮ್ಮ ಗಜಲ್ಗಳನ್ನು ತಕಲ್ಲುಸ್, ಅಂಕಿತ ನಾಮ ಫೈಜ್ ಅಹಮದ್ ಫೈಜ್ ಅಂತಲೇ ಇಟ್ಕೊಂಡಿದ್ದಾರೆ. ಮುಂದವರು ಸ್ವಾತಂತ್ರ್ಯ ಸಿಕ್ಕ ನಂತರ ಪಂಜಾಬದ ಏನು ಒಂದು ವಿಭಜನೆ ಆಯಿತು, ಪೂರ್ವ ಪಂಜಾಬ್ ಮತ್ತು ಪಶ್ಚಿಮ ಪಂಜಾಬ್. ಪಶ್ಚಿಮ ಪಂಜಾಬ್ ಭಾರತದಲ್ಲಿ ಉಳಿತು, ಪೂರ್ವ ಪಂಜಾಬ್ ಪಾಕಿಸ್ತಾನಕ್ಕೆ ಹೋಯಿತು. ಅವರು ಇದ್ದದ್ದನ್ನೇ ಪೂರ್ವ ಪಂಜಾಬ್, ಇವತ್ತಿನ ಪಾಕಿಸ್ತಾನ ಪಂಜಾಬದಲ್ಲಿ. ಲಾಹೋರ್ ಕಾಲೇಜಿನಲ್ಲಿ ಶಿಕ್ಷಣವನ್ನು ಮುಗಿಸ್ಕೊಂಡ್ರು. ಆವಾಗ ಸ್ವಾತಂತ್ರ್ಯಕ್ಕಿಂತ ಮೊದಲು ಬ್ರಿಟಿಷ್ ಆರ್ಮಿಯಲ್ಲಿ ಸೇರ್ಪಡೆಯಾಗಿ ಆರ್ಮಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅದೇ ವೇಳೆಯಲ್ಲಿ ಅವರಿಗೆ ಪಂಜಾಬ್ ಮತ್ತು ಉರ್ದುದಲ್ಲಿ ಕವಿತೆಗಳನ್ನು, ಗಜಲ್ಗಳನ್ನು ಬರೆಯುವಂತಹ ಅಭ್ಯಾಸ ಇತ್ತು. ಅವರೊಬ್ಬ ಶ್ರೇಷ್ಠ ಸಾಹಿತಿಗಳು ಅಷ್ಟೇ ಅಲ್ಲ, ಅವರು ಅಂದು ಕಾರ್ಲ್ ಮಾರ್ಕ್ಸ್, ಮುಖ್ಯವಾಗಿ ಲೆನಿನ್ನ ಒಂದು ಐಡಿಯಾಲಜಿಗೆ ಮೊರೆ ಹೋದವರು. ಏಷ್ಯಾದಲ್ಲಿನೇ ಪ್ರಥಮ ಬಾರಿಗೆ ಲೆನಿನ್ ಪೀಸ್ ಪ್ರೈಸ್ ಸಿಕ್ಕದ್ದು ಫೈಜ್ ಅಹಮದ್ ಫೈಜ್ಗೆ. ಕವಿಗಳಲ್ಲಿ, ಏಷ್ಯಾ ಖಂಡದ ಕವಿಗಳಲ್ಲಿ ಈ ಲೆನಿನ್ನ ಪೀಸ್ ಪ್ರೈಸ್ ಪಡೆದಂಥ ಕವಿ ಯಾರೆಂದರೆ ಅದು ಫೈಜ್ ಅಹಮದ್ ಫೈಜ್. ಫೈಜ್ ಅಹಮದ್ ಫೈಜು ಅವರದ್ದು ಕನಸು ಏನಾಗಿತ್ತಂದ್ರೆ, ಆಗಿನ ಹೊಸ ಪಾಕಿಸ್ತಾನವೂ ಕೂಡ ಒಂದು ಸಮತಾವಾದ, ಸಮಾಜವಾದ ಚೌಕಟ್ಟಿನಲ್ಲಿ ಹೋಗಬೇಕು, ದೇಶ ಆಗಬೇಕು ಅನ್ನುವಂಥ ವಿಚಾರವನ್ನು ಹೊಂದಿ ಅದರ ಬಗ್ಗೆ ಅವರು ಭಾಷಣಗಳನ್ನು, ಚರ್ಚೆಗಳನ್ನು ಮಾಡ್ತಾ ಇದ್ರು. ಆದರೆ ಪಾಕಿಸ್ತಾನ ತೀರ್ಮಾನದಿಂದ ಬೇರೆಯಾಗಿತ್ತು. ಅದು ಆಡಳಿತದಲ್ಲಿ ಬರ್ತಾ ಇತ್ತು. ಯಾವ ಕಾರಣದಿಂದ ಸುಮಾರು ಹಕ್ಕಿನವರೆಗೂ ಹಾಗೆ ನಡೆದಿತ್ತು. ಅದನ್ನು ಯಾವಾಗಲೂ ವಿರೋಧ ಮಾಡಿಸ್ತಾನೆ ಬಂದ್ಬಿಡ್ತಿದ್ರು. ಇನ್ನು ಅವರಿಗೆ ಅವಕಾಶ ಸಿಕ್ಕಿದ್ದು ದೇಶದ ಸೇವೆ ಮಾಡಲಿಕ್ಕೆ ಅಂದರೆ ಜುಲ್ಫಿಕಾರ್ ಅಲಿ ಭುಟ್ಟೋ ಅಧಿಕಾರದಲ್ಲಿ ಬಂದಾಗ, ಭುಟ್ಟೊಂದು ಅವಧಿ ಮುಗಿದ ನಂತರನೂ ಅವನು ಅಲ್ಲಿ ಹೊರಲಿಲ್ಲ. ಅಲ್ಲಿ ಜನ, ಆಡಳಿತ ವಹಿಸುವಂಥ ಜನ, ಇದೇನು ಒಂದು ಇಸ್ಲಾಮಿಕ್ ಸ್ಟೇಟ್ ಬೇಕಂತಿದ್ರು, ಏನಿದು ಸೇನಾಡಳಿತವನ್ನು ಲೈಕ್ ಮಾಡ್ತಿತ್ತು. ಆ ವ್ಯವಸ್ಥೆ ಇರುವಂಥ ಜನ, ನಾಯಕರು
ಬರಹಗಾರರು, ಸಾಹಿತಿಗಳು ಇವನನ್ನ ಫೈಜ್ನನ್ನ ಒಬ್ಬ ದೇಶದ್ರೋಹಿ ಅಂತ ನೋಡ್ತಿದ್ರು. 1951ರಲ್ಲಿ ಅವರ ಮೇಲೆ ದೇಶದ್ರೋಹಿ ಆರೋಪ ಹೊರಿಸಿ 4 ವರ್ಷ ಜೈಲಕ್ಕೂ ಕಳಿಸಿದ್ರು. ಆದರೆ ಅವರು ತಮ್ಮ ನಿಲುವನ್ನು ಬದಲಿಸಿಕೊಳ್ಳಲಿಲ್ಲ. ಪಾಕಿಸ್ತಾನವನ್ನು ಒಂದು ಸಮೃದ್ಧ ಸಮಾಜವಾದ ರಾಷ್ಟ್ರದ ಕನಸನ್ನು ಕಂಡಿದ್ರು. ಕಮ್ಯುನಿಸ್ಟ್ ತತ್ವಗಳನ್ನು, ಸಮಾಜವಾದ ತತ್ವಗಳನ್ನೇನು ಕಂಡಿದ್ರು, ಅದನ್ನು ಪಾಕಿಸ್ತಾನದಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಪಾಕಿಸ್ತಾನ ಒಂದು ಸಮಾಜವಾದ ರಾಷ್ಟ್ರ ಆಗಬೇಕು ಅನ್ನುವಂಥ ಕನಸನ್ನು ಕಂಡಿದ್ರು. ಆದರೆ ಕೊನೆವರೆಗೂ ಅದು ಅವರಿಗೆ ನನಸಾಗಲಿಲ್ಲ. ನಂತರ ಅವರು ಸತ್ತ ನಂತರ ಅದೇ ಪಾಕಿಸ್ತಾನ ಅವರ ದೇಶ ಪ್ರೇಮವನ್ನು ಗಣನೆಗೆ ತೆಗೆದುಕೊಂಡು ಪಾಕಿಸ್ತಾನದ ಅತ್ಯುನ್ನತ ಪ್ರಶಸ್ತಿಯನ್ನು, ಅಂದರೆ ನಿಶಾನೆ ಇಮ್ತಿಯಾಜ್, ಅದರ ಇದನ್ನೇನು ಪೋಸ್ಟ್ ಇದಂತ ಕರಿತೇವೆ ನಾವು, ಪೋಸ್ಟಮಸ್ ಕೊಟ್ಟೆ, ಮರಣೋತ್ತರ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವಿಸಿದರು. ಅವರು ಹುಟ್ಟಿದ್ದು ಇವತ್ತು ಸಿಯಾಲ್ಕೋಟ್ ಏನಿರಲ್ಲ, ಸಿಯಾಲ್ಕೋಟ್ ಇವತ್ತು ಪಾಕಿಸ್ತಾನದಲ್ಲಿ. ಅಂಥ ಒಬ್ಬ ದೇಶ ಪ್ರೇಮಿ ಕ್ರಾಂತಿಕಾರಿಯ ಒಂದು ಗಜಲನ್ನು ನಾನು ಈ ಕಾರ್ಯಕ್ರಮದ ಮೂಲಕ ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಆ ಗಜಲ್ದಲ್ಲಿ ಅವ್ರು ಹೇಳ್ತಾರೆ, ಅಪ್ಪಿತಪ್ಪಿ ಎನಗೆ ನಸು ನಗು ಕೊಟ್ಟಿರುವೆ ಇಂದು, ಅಪ್ಪಿತಪ್ಪಿ ಎನಗೆ ನಸು ನಗು ಕೊಟ್ಟಿರುವೆ ಇಂದು ಫೈಜ್, ಕೇಳಬೇಡ ಮನದ ಅಜ್ಞಾನದ ಆಕ್ರಂದವು ಹೇಗಿದೆ, ಮನದ ಅಜ್ಞಾನದ ಆಕ್ರಂದವು ಹೇಗಿದೆ. ಈ ಗಜಲು 5 ಶೇರುಗಳನ್ನು ಒಳಗೊಂಡಿದೆ. ಆ ಗಜಲ್ ಸಂಪೂರ್ಣವಾಗಿ ದೇಶಭಕ್ತಿಗೆ ಅವರು ಅರ್ಪಿಸಿದ್ದನ್ನು ನಾವು ಕಾಣ್ತೇವೆ. ಕ್ರಾಂತಿಕಾರಿ ದೇಶಪ್ರೇಮಿ ಉರ್ದು ಗಜಲ್ಗಾರ್ ಫೈಜ್ ಅವರ ಈ ಗಜಲದ ಸಾರಾಂಶ ಹೀಗಿದೆ: ಹೆಣ್ಣು ಅಥವಾ ಗಂಡಿನ ಪ್ರೇಮಕ್ಕಿಂತ ಹೆಚ್ಚು ಹುಚ್ಚುತನದ ಪ್ರೇಮವು ದೇಶ ಪ್ರೇಮ ಆಗಿದೆ. ಅದು ಫೈಜನ ಪ್ರತಿ ಶಬ್ದಗಳಲ್ಲಿ ಧ್ವನಿಯಾಗಿ ಹೊರಹೊಮ್ಮುವುದು. ದೇಶದ ಪ್ರೇಮಕ್ಕಾಗಿ ಎಲ್ಲವನ್ನೂ ತೊರೆದು ಅದರ ವಿರಹದ ದುಃಖದಲ್ಲಿ ರಾತ್ರಿಯನ್ನು ಕಳೆದನು. ಜಾನಕಿ ಕುರುಡ ಜನರು ಸಾಗರದಷ್ಟು ನಿರಾಶೆಯನ್ನು ಹೆಚ್ಚಿಸಿದರು. ದೇಶ ಕಳೆದುಕೊಂಡ ದುಃಖದಲ್ಲಿ ತನ್ನೆಲ್ಲ ಸಂತೋಷಗಳು ಉಡುಗಿ ಹೋದವು. ದೇಶ ಪ್ರೀತಿಸಿದ್ದಕ್ಕಾಗಿ ಅಪರಾಧಿಯಾದೆ, ಅದರಿಂದ ಬಿಡುಗಡೆಯೂ ಆದೆ. ಎಲ್ಲವೂ ಕ್ಷಣಿಕ. ಎಲ್ಲ ಸಂದರ್ಭದಲ್ಲೂ ದೇವರು ನಮಗೆ ಧೈರ್ಯ ತುಂಬುವನು. ದೇಶ ಪ್ರೇಮದಲ್ಲಿ ಜನ ನನ್ನನ್ನು ಹುಚ್ಚನೆಂದು ಕರೆದರು, ಆದರೆ ಅವರ ದುಃಖವು ಹೃದಯ ವಂಚನೆಯ ದುಃಖವಾಗಿತ್ತು. ಅದನ್ನೆಲ್ಲ ಕಂಡು ನನ್ನಲ್ಲಿ ನಸುನಗು ಬಂತು, ಆದರೆ ಅದರಲ್ಲಿ ಮನಸ್ಸಿನ ಅಜ್ಞಾನದ ಆಕ್ರಂದವೂ ಇದೆ. ಕ್ರಾಂತಿಕಾರ ಕವಿ ಫೈಜರ ಗಜಲದ ಮೊದಲನೇ ಶೇರ್ मतलब, दोनों जहां तेरी मोहब्बत में हार के, दोनों जहां तेरी मोहब्बत में हार के, ओ जा रहा है कोई, ओ जा रहा है कोई, शबे गम गुजार के, शबे गम गुजार के. ಹಾಲ್ ಗುಜಾರ್ ಇವು ಕಾಫಿಯಾ ಇವೆ, ಕೆ ಏನಿದು ರದೀಫಿದೆ. ಅದೇ ಭಾವನೆಯನ್ನು ಕನ್ನಡದಲ್ಲಿ ನಾನು ಹೀಗೆ ಹಂಚಿಕೊಂಡಿರುವೆ. ನಿನ್ನ ಪ್ರೇಮದಲ್ಲಿ ಎರಡೂ ಲೋಕಗಳನ್ನು ಸೋತಿರುವೆ. ನಿನ್ನ ಪ್ರೇಮದಲ್ಲಿ ಎರಡೂ ಲೋಕಗಳನ್ನು ಸೋತಿರುವೆ. ಹೊರಟಿವೆ ಅವು ವಿರಹ ರಾತ್ರಿ ದುಃಖಗಳನ್ನು ದಾಟಿಯೇ. ಇಲ್ಲಿ ಲೋಕಗಳನ್ನು ದುಃಖಗಳನ್ನು, ಇದು ಕಾಫಿಯಾ ಇದೆ, ಸೋತಿವೆ ದಾಟಿವೆ, ಇದು ರದೀಫ್ ಇದೆ. ಗಜಲದ 2ನೇ ಸೇರ್ वीरान है मैहद हुमें सागर उदास है. वीरान है मैहद
खुमे सागर उदास है, तुम क्या गए कि तुम क्या गए कि रुत गए दिन बहार के, रुत गए दिन बहार के, रुತ್ ಗಯೇ ದಿನ್ ಬಹಾರ್ ಕೆ. ಅದೇ ಭಾವನೆಗಳನ್ನು ಕನ್ನಡದಲ್ಲಿ ನಿರ್ಜನವಿದೆ ಸೆರೆದಂಗಡಿ, ನಿರ್ಜನವಿದೆ ಸೆರೆ ಅಂಗಡಿ, ಆಗಿದೆ ಸಾಗರದ ಕುಂಭ ನಿರಾಶೆ, ಆಗಿದೆ ಸಾಗರದ ಕುಂಭ ನಿರಾಶೆ, ನೀನೇನೋ ಹೋದೆ, ನೀನೇನೋ ಹೋದೆ, ವಸಂತ ಋತು ದಿನಗಳು ಹೋಗಿವೆ, ವಸಂತ ಋತು ದಿನಗಳು ಹೋಗಿವೆ. गजल मूर्ण से एक फुर्सते गुनाह मिली, एक फुर्सते गुनाह मिली, वो भी 4 दिन, वो भी 4 दिन, देखे हैं हमने, देखे हैं हमने हौसले परवरदिगार के, हौसले परवरदिगार के. ಅದನ್ನೇ ಕನ್ನಡದಲ್ಲಿ ಒಂದು ಅಪರಾಧದಿಂದ ಬಿಡುಗಡೆಯಾದೆ, ಒಂದು ಅಪರಾಧದಿಂದ ಬಿಡುಗಡೆಯಾದೆ, ಅದು 4 ದಿನ, ದೇವರ ತುಂಬುವ ಧೈರ್ಯಗಳನ್ನು ನಾನು ನೋಡಿರುವೆ, ದೇವರ ತುಂಬುವ ಧೈರ್ಯಗಳನ್ನು ನಾನು ನೋಡಿರುವೆ, ನಾನು ನೋಡಿರುವೆ. ಫೈಜ್ ಅವರ ಗಜಲದ 4ನೇ ಸೇರ್. दुनिया ने तेरी याद से, दुनिया ने तेरी याद से बेगाना कर दिया, दुनिया ने तेरी याद से बेगाना कर दिया, तुझसे भी दिल, तुझसे भी दिल फरेब हैं, तुझसे भी दिल फरेब हैं, गम रोजगार के, गम रोजगार के. ಅದನ್ನೇ ಕನ್ನಡದಲ್ಲಿ ನಿನ್ನೆನಪಿನಲ್ಲಿ ಜಗವು ಎನ್ನನ್ನು ಹುಚ್ಚನ ಮಾಡಿತು, ನಿನ್ನೆನಪಿನಲ್ಲಿ ಜಗವು ಎನ್ನನ್ನು ಹುಚ್ಚನ ಮಾಡಿತು, ಜಗದ ದುಃಖವು ನಿನಗಿಂತ, ಜಗದ ದುಃಖವು ನಿನಗಿಂತ ಹೃತ್ವಂಚಕವೂ ಆಗಿದೆ, ಹೃತ್ವಂಚಕವೂ ಆಗಿದೆ. ಕ್ರಾಂತಿಕಾರಿ ಉರ್ದು ಗಜಲ್ಕಾರ್ ಫೈಜರ ಗಜಲದ ಅಂತಿಮ ಸೇರ್ 5ನೇ ಸೇರ್ ಮಕ್ತ ಹೀಗೆ ಹೇಳ್ತಿದೆ. भूले से मुस्कुरा तो दिए थे, भूले से मुस्कुरा तो दिए थे वो आज फैज, भूले से मुस्कुरा तो दिए थे वो आज फैज, मत पूछ वलवले, मत पूछ वलवले, दिले ना करदार करके, दिले ना करदार करके. ಅದನ್ನೇ ಕನ್ನಡದಲ್ಲಿ ಅಪ್ಪಿ ತಪ್ಪಿ ನನಗೆ ನಸುನಗು ಕೊಟ್ಟಿರುವೆ ಇಂದು, ಅಪ್ಪಿ ತಪ್ಪಿ ಎನಗೆ ನಸು ನಗೆ ಕೊಟ್ಟಿರುವೆ ಎಂದು ಫೈಜ್, ಕೇಳಬೇಡ ಮನದ ಅಜ್ಞಾನದ ಆಕ್ರಂದವು ಹೇಗಿದೆ, ಕೇಳಬೇಡ ಮನದ ಅಜ್ಞಾನದ ಆಕ್ರಂದವು ಹೇಗಿದೆ. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ಫೈಜ್ ಅಹಮದ್ ಫೈಜರ ಒಂದು ದೇಶ ಭಕ್ತಿಯ ಒಂದು ಗಜಲನ್ನು ತಾವು ಕೇಳಿದ್ರಿ. ಅದೇ ಭಾವನೆಗಳ ಹಿನ್ನೆಲೆಯಲ್ಲಿ ನಾನು ಒಂದು ಗಜಲನ್ನು ಕನ್ನಡದಲ್ಲಿ ರಚಿಸಿರುವೆ, ಅದನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ನನ್ನ ಗಜಲದ ಮೊದಲನೇ ಸೇರ್. ಇಹಪರ 2 ಲೋಕಗಳಲ್ಲಿ ಸಿಗಲಿಲ್ಲ ಜಯ, ಇಹಪರ 2 ಲೋಕಗಳಲ್ಲಿ ಸಿಗಲಿಲ್ಲ ಜಯ, ಮಳೆ ಸುರುವಿನಂತೆ ಹೊಡೆವ ದುಃಖಗಳಲ್ಲಿ ಸಿಗಲಿಲ್ಲ ಜಯ, ಮಳೆ ಸರುವಿನಂತೆ ಹೊಡೆವ ದುಃಖಗಳಲ್ಲಿ ಸಿಗಲಿಲ್ಲ ಜಯ, ಲೋಕಗಳಲ್ಲಿ ದುಃಖಗಳಲ್ಲಿ ಕಾಫಿಯಾಗಿದೆ, ಸಿಗಲಿಲ್ಲ ಜಯ, ಸಿಗಲಿಲ್ಲ ಜಯ, ಇದು ಪ್ರದೀಪ್ ಆಗಿದೆ. ನನ್ನ ಗಜಲದ 2ನೇ ಸೇರ್. ಆಯಿತು ದಾರಿ ನಿರ್ಜನ, ಆಯಿತು ದಾರಿ ನಿರ್ಜನ, ಬಂದಂತೆ ಹೊರಟೆ ಏಕಾಂಗಿಯಾಗಿ, ಬಂದಂತೆ ಹೊರಟೆ ಏಕಾಂಗಿಯಾಗಿ, ನಿನ್ನಿಲ್ಲದ ವಸಂತನ, ನೀನಿಲ್ಲದ ವಸಂತನ ಹರ್ಷಗಳಲ್ಲಿ ಸಿಗಲಿಲ್ಲ ಜಯ, ವಸಂತನ ಹರ್ಷಗಳಲ್ಲಿ ಸಿಗಲಿಲ್ಲ ಜಯ. 3ನೇ ಸೇರಿಗೆ ಹೇಳ್ತಿದೆ. ಇಂದು ಎಲ್ಲ ಆಪಾದನೆಗಳಿಂದ ಪಡೆದ ಮುಕ್ತಿ, ಇಂದು ಎಲ್ಲ ಆಪಾದನೆಗಳಿಂದ ಪಡೆದ ಮುಕ್ತಿ, ಆ ಹರುಷ ಇಲ್ಲ, ಆ ಹರುಷ ಇಲ್ಲ, ದೈವ ಹಾಕಿಕೊಟ್ಟ ಮಾರ್ಗಗಳಲ್ಲಿ, ದೈವ ಹಾಕಿಕೊಟ್ಟ
ಮಾರ್ಗಗಳಲ್ಲಿ ಸಿಗಲಿಲ್ಲ ಜಯ, ಮಾರ್ಗಗಳಲ್ಲಿ ಸಿಗಲಿಲ್ಲ ಜಯ. ನನ್ನ ಗಜಲದ 4ನೇ ಸೇರ್. ಈ ಜಗದ ಎದುರು ನಾನು ಆ ಹುಚ್ಚನೆಂದು ಅನಿಸಿಕೊಂಡೆ, ಈ ಜಗದ ಎದುರು ನಾನು ಆ ಹುಚ್ಚನೆಂದು ಅನಿಸಿಕೊಂಡೆ. ಪ್ರೇಮ ಬಂಧಿಸಲು ಜಗಕ್ಕೆ, ಪ್ರೇಮ ಬಂಧಿಸಲು ಜಗಕ್ಕೆ, ಲೋಕಗಳಲ್ಲಿ ಸಿಗಲಿಲ್ಲ ಜಯ, ಜಗಕ್ಕೆ ಲೋಕಗಳಲ್ಲಿ ಸಿಗಲಿಲ್ಲ ಜಯ. ಗಜಲದ ಕೊನೆಯ ಸೇರ್. ಎನ್ನ ಮುಖದ ಮೇಲೆ ನಗು ತಂದಿರುವೆ ಇಂದು, ಎನ್ನ ಮುಖದ ಮೇಲೆ ನಗು ತಂದಿರುವೆ ಇಂದು ಅರ್ಜುನ. ಅದನ್ನು ತಪ್ಪಿಸಲು ಜನಕ್ಕೆ, ಅದನ್ನು ತಪ್ಪಿಸಲು ಜನಕ್ಕೆ, ಯೋಜನೆಗಳಲ್ಲಿ ಸಿಗಲಿಲ್ಲ ಜಯ, ಯೋಜನೆಗಳಲ್ಲಿ ಸಿಗಲಿಲ್ಲ ಜಯ. ವೀಕ್ಷಕ ಬಂಧುಗಳೇ, ಗಜಲ್ ಪ್ರಿಯರೇ, ನಾನು ಈ ಕಾರ್ಯಕ್ರಮದ ಮೂಲಕ ಖ್ಯಾತ ಕ್ರಾಂತಿಕಾರಿ ಉರ್ದು ಗಜಲ್ಕಾರ್ ಫೈಜ್ ಅಹ್ಮದ್ ಫೈಜ್ ಅವರ ಗಜಲನ್ನು ಹಂಚಿಕೊಂಡೆ. ಅದರ ಭಾವನೆಗಳನ್ನು ಕನ್ನಡದಲ್ಲಿ ರೂಪಾಂತರಿಸಿ ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಅದೇ ಭಾವನೆಗಳನ್ನು ಹೊತ್ತು ತಂದ ನನ್ನ ಕನ್ನಡ ಗಜಲವನ್ನು ಕೂಡ ನಾನು ತಮ್ಮ ಮುಂದೆ ಹಂಚಿಕೊಂಡಿರುವೆ. ನನಗನಿಸಿದೆ ಈ ಗಜಲುಗಳು ತಮ್ಮ ಮನವನ್ನು ಮುಟ್ಟಿರಬೇಕು. ದಯವಿಟ್ಟು ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸ್ನೇಹಿತರ ಜೊತೆಗೆ ಕಮೆಂಟ್ ಮಾಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಪ್ರೇರಣೆ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಫೈಜ್ ಅಹ್ಮದ್ ಫೈಜರ ಮತ್ತೊಂದು ಖ್ಯಾತ ಗಜಲನ್ನು ತಮ್ಮ ಮುಂದೆ ತರುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.